ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಸಭೆಯನ್ನ ಇನ್ನಷ್ಟು ದಿವಸ ಮುಂದೂಡಿದ್ದೀವಿ. ನವದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತು ಕೆಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಸಭೆಯನ್ನ ಮುಂದೂಡಿದ್ದೀವಿ ಅಂತ ನವದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತು ಕೆಲ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಯಾರ್ಯಾರಿಗೆ ಕೊಡಬೇಕು, ಏನನ್ನ ಗಮನದಲ್ಲಿ ಇಟ್ಕೋಬೇಕು. ಈ ಮಧ್ಯೆ ನಮ್ಮ ಅಧ್ಯಕ್ಷ ಖರ್ಗೆ ಅವರು ಬೆಂಗಳೂರಿನತ್ತ ಧಾವಿಸಿದ್ರು. ಸಭೆಯನ್ನ 1 ಅಥವಾ 2 ದಿನಗಳವರೆಗೆ ಮುಂದೂಡಲಾಗಿದೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ನಡೆದಂತಹ ಮೀಟಿಂಗಿನ ಬಳಿಕ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೇನು ಚರ್ಚೆಗಳಾಗಬೇಕು, ಯಾವ या 2 दिन के लिए तो ठाल दिया है. इसके बाद जब दोबारा चर्चा होता है तो हमको इतला कर देंगे, तब आएंगे ऊपर. तो आप सर, लेकिन पार्टी प्रमुख है, आज कई मीटिंग्स हुई केसी साहब, सुरजेवाला साहब के साथ, सभी लोग अलग अलग मिले, 10 जनपद पर भी मीटिंग हुई. मीटिंग तो होते रहता है. कर्नाटक से रिलेटेड क्या? कर्नाटक का ही मीटिंग होता है. कर्नाटक के बारे में जो भी बोलना है बोल चुके हैं. बाकी निर्णय जब आता है तो आपको बता देंगे. 2 दिन या 1 दिन या 2 दिन के लिए तो ठाल दिया. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಡೆಲ್ಲಿ ರಿಪೋರ್ಟರ್ ಆಗಿರುವಂತಹ ಸಂತೋಷ್ ಇದ್ದಾರೆ. ಮಾತನಾಡ್ಸೋಣ. ಸಂತೋಷ್, ಈಗಾಗಲೇ ಈ ಮೀಟಿಂಗ್ ನಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಿತ್ತು. ಈಗ ಸಭೆಯು ಅಂತ್ಯ ಆಗಿದೆ, ಏನ್ ಅಪ್ಡೇಟ್ಸ್ ಇದೆ ಅಂತ? ರೋಹಿತ್, ಪ್ರಮುಖವಾಗಿ ಇವತ್ತು ದೆಹಲಿಯಲ್ಲಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರನ್ನ ಮುಖ್ಯಮಂತ್ರಿ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಿಸಿಸಿ ಅಧ್ಯಕ್ಷರಾದಂತಹ ಹರಿಪ್ರಸಾದ್ 3 ಜನರು ಕೂಡ ವೈಯಕ್ತಿಕವಾಗಿ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಕುರಿತು ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರುವಂತದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಆದರೆ ಅಂತಿಮವಾಗಿ ನಡೆಯಬೇಕಾಗಿದ್ದಂತಹ ಸಭೆ ಏನಿದೆ ಇವತ್ತು ವಿಫಲವಾಗಿದೆ ಅನ್ನುವಂತ ಹೇಳಬೇಕಾಗುತ್ತೆ. ಈ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗಿಯಾಗಬೇಕಾಗಿತ್ತು. ಆದರೆ ಅವರ ಮಗನ ಅನಾರೋಗ್ಯದ ಹಿನ್ನೆಲೆ ಈಗಾಗಲೇ ದಿಢೀರ್ ಅಂತ ದೆಹಲಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ಕಾರಣದಿಂದಾಗಿ ಸಭೆಯನ್ನ ಮುಂದೂಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಆದರೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಡೆದಂತಹ ಸಭೆ ಏನಿದೆ ಅದು ಕೂಡ ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿತ್ತು. ಸುಮಾರು 20 ನಿಮಿಷಗಳ ಕಾಲ ನಡೆದಂತಹ ಸಭೆ ಏನಿದೆ ಆ ಸಭೆಯಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಗೈರಿನಲ್ಲಿ ನಡೆದಂತಹ ಸಭೆ ಆಗಿದ್ದರಿಂದ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳುವಲ್ಲಿ ಮಾತ್ರ ಸಫಲರಾಗಿರುವಂತ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆಗೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇಬ್ಬರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಹಜವಾಗಿ ನಡೀಬೇಕಾಗಿದ್ದಂತಹ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಎಲ್ಲರ ಹೆಸರನ್ನ ತೆಗೆದುಕೊಂಡು ಯಾವ ಹೆಸರಿಗೆ ಅಂಕಿತವನ್ನು ಹಾಕಬೇಕು, ಜೊತೆಗೆ ಅವರ ಒಂದು ಪ್ರಭಾವ ಹೇಗಿದೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಬೀರಬಲ್ಲರು, ಸಮುದಾಯವಾರು, ವಿಭಾಗವಾರು, ಇದೆಲ್ಲವನ್ನು ಕೂಡ ಲೆಕ್ಕ ಹಾಕಿ ತಾಳೆ ಮಾಡಬೇಕಾಗಿದ್ದಂತಹ ನಾಯಕರಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದವರೇ ಆಗಿದ್ದಾರೆ. ಹಾಗಾಗಿ ಅವರ ಅಗೈರಿನಲ್ಲಿ ಈ ಒಂದು ಸಭೆಯನ್ನು ನಡೆಸುವಂತದ್ದು ಸೂಕ್ತವಲ್ಲ ಅನ್ನುವಂತ ನಿಟ್ಟಿನಿಂದಾಗಿ ಈ ಒಂದು ಸಭೆಯನ್ನ ಬಹುತೇಕ 2-3 ದಿನಗಳ ಕಾಲ ಮುಂದೂಡಲಾಗಿದೆ ಅನ್ನುವಂತ ಹೇಳಲಾಗ್ತಾ ಇದೆ. ಆದರೆ ಅವರ ಅನಾರೋಗ್ಯದ ಹಿನ್ನೆಲೆ ಬೆಂಗಳೂರಿಗೆ ತೆರಳಲಾಗಿದೆ. ಅವರ ಆರೋಗ್ಯದ ಒಂದು ಮಾಹಿತಿಗಳನ್ನು ಪಡೆದುಕೊಂಡು ಖರ್ಗೆ ಅವರು ಮತ್ತೆ ದೆಹಲಿಗೆ ವಾಪಸ್ಸಾದ ಬಳಿಕ ಬಹುತೇಕ ಈ ಒಂದು ಸಭೆ ನಡೆಯಲಿದೆ ಅನ್ನುವಂತ ಹೇಳಲಾಗ್ತದೆ. ಬಹುತೇಕ ಇದು 3-4 ದಿನಗಳ ಬಳಿಕ ಸಭೆ ನಡೆಯುವ ಸಾಧ್ಯತೆಯನ್ನು ನಿರೀಕ್ಷೆ ಮಾಡಬೇಕಾಗುತ್ತೆ. ಆದರೆ ಅದಕ್ಕೂ ಮುಂಚಿತವಾಗಿ ಈ 3 ನಾಯಕರು ಸಿದ್ದರಾಮಯ್ಯ, ಪಿಸಿಸಿ ಅಧ್ಯಕ್ಷರು ಹರಿಪ್ರಸಾದ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 3 ಜನರು ಕೂಡ ತಮ್ಮ ಕೆಲವೊಂದಿಷ್ಟು ಶಾಸಕರ ಆಕಾಂಕ್ಷಿಗಳ ಪಟ್ಟಿ ಏನಿತ್ತು 3 ಜನರು ಕೂಡ ಕೊಟ್ಟಿರುವಂತಹ ಪಟ್ಟಿಯನ್ನು ಹೈಕಮಾಂಡ್ ಅಂಗಳಕ್ಕೆ ಈಗಾಗಲೇ ತಲುಪಿಸಲಾಗಿದೆ. ವೇಣುಗೋಪಾಲ್ ಜೊತೆ ಚರ್ಚೆಯನ್ನು ನಡೆಸಲಾಗಿದೆ, ಸುರ್ಜೇವಾಲಾ ಜೊತೆ ಚರ್ಚೆಯನ್ನು ನಡೆಸಲಾಗಿರುವಂತದ್ದು. ಆದ್ರೆ 3 ಜನರು ಕೂಡ ಒಟ್ಟಿಗೆ ಸೇರಿ ಒಂದು ಅಂತಿಮ ನಿಲುವನ್ನು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಯ ಸಮಯದಲ್ಲೂ ಕೂಡ ನೀವು 3 ಜನರು ಕೂಡ ಕೂತ್ಕೊಂಡು ಒಂದು ಅಂತಿಮ ನಿಲುವನ್ನು ತೆಗೆದುಕೊಂಡು ಬನ್ನಿ ಅನ್ನುವಂತ ಒಂದು ಸಲಹೆಯನ್ನ ಈಗಾಗಲೇ 3 ರಾಜ್ಯದ ನಾಯಕರುಗಳಿಗೆ ತಿಳಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ರೋಹಿತ್.